ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಹಬ್ಬಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಸಾಲೋದೇ ಇಲ್ಲ. ನಿಮಗಂತೂ ನೂರಾರು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ? ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ವೀವರ್ಸು. ಏನಂದರೆ, ಈಗ ಕಳಸ ಇಡುವಂಥ ಪದ್ಧತಿ ಇಲ್ಲದೇ ಇರೋವಂಥವ್ರು ಅಥವಾ ತುಂಬ ಸರಳವಾಗಿ ಹಬ್ಬದ ದಿನ ಪೂಜೆ ಮಾಡಬೇಕು ಅಂತ ಅನ್ನೋರು ಲಕ್ಷ್ಮೀ ಫೋಟೋನ ಇಟ್ಟು ಪೂಜೆ ಮಾಡಬಹುದಾ? ಹಾಗಾದರೆ ಯಾವ ರೀತಿ ಪೂಜೆ ಮಾಡಬೇಕು? ಯಾಕಂದರೆ ಹಬ್ಬದ ದಿನ ಮಡ್ಲಕ್ಕಿ ಇಡೋದು, ಸೀರೆ ಇಡೋದು, ಈ ಥರದ್ದೆಲ್ಲ ಮಾಡಲೇಬೇಕಾ? ಯಾವ ರೀತಿ ಪೂಜೆ ಮಾಡೋದು ಒಂದ್ಸಲ ತಿಳಿಸಿ ಅಂತ ಕೇಳಿದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ, ಹಬ್ಬ ಹತ್ರ ಬರ್ತಾ ಇದ್ದ ಹಾಗೆ ಏನೇನೋ ಸಮಸ್ಯೆಗಳು, ದುಡ್ಡಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಯಾಕೆ ಹೀಗೆಲ್ಲ ಆಗುತ್ತೆ? ನಾವು ಹಬ್ಬ ಮಾಡಬೇಕಾ ಮಾಡಬಾರ್ದಾ? ಯಾಕಂದರೆ ಕೆಲವರಲ್ಲಿ ಇದೊಂದು ಭಯ ಶುರುವಾಗ್ಬಿಡುತ್ತೆ. ಎಲ್ಲನೂ ಚೆನ್ನಾಗಿ ಆಗ್ಬಿಟ್ರೆ ಖುಷಿ ಖುಷಿಯಾಗಿ ಹಬ್ಬ ಮಾಡ್ತೀವಿ. ದೇವ್ರಿಗೂ ಕೂಡ ನಾವು ಈ ರೀತಿ ಹಬ್ಬ ಮಾಡೋದು, ಪೂಜೆ ಮಾಡೋದು ಇಷ್ಟ ಆಗ್ತಾ ಇದೆ, ನಮ್ಮಿಂದ ಪೂಜೆನ ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ಖುಷಿ ಇರುತ್ತೆ. ಆದರೆ ಹಬ್ಬ ಹತ್ರ ಬರ್ತಿದ್ದ ಹಾಗೆ ಮೇಲಿಂದ ಮೇಲೆ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಹಣಕ್ಕೆ ತೊಂದರೆ ಆಗುವಂಥದ್ದು, ಈ ಥರದ್ದೆಲ್ಲ ಆದಾಗ ಒಂದು ರೀತಿ ಭಯ ಶುರುವಾಗತ್ತೆ. ನಮಗೆ ಹಬ್ಬ ಆಗಿ ಬರಲ್ವೇನೋ, ನಾವು ಮಾಡೋದು ಬೇಡವೇನೋ ಅನ್ನೋ ರೀತಿ ಕಲ್ಪನೆಗಳು ಕೂಡ ಬರೋಕ್ಕೆ ಶುರುವಾಗುತ್ತೆ. ಕೆಲವರೆಲ್ಲ ಇದನ್ನು ಕೂಡ ಹೇಳ್ತಾರೆ, ಯಾಕಂದರೆ ಈ ರೀತಿ ಲಕ್ಷ್ಮೀ ಪೂಜೆ ನಮಗೆ ಆಗಿ ಬರಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮಾಡಾದಮೇಲೆ ತುಂಬಾ ಕಷ್ಟಗಳು ಜಾಸ್ತಿ ಆಯಿತು, ಈ ಥರದ್ದೆಲ್ಲ ಮಾತುಗಳು ಕೇಳೇ ಇರ್ತೀವಿ ಅಲ್ವಾ? ಈ ವಿಚಾರಗಳ ಬಗ್ಗೆ ನಾನು ಗೊತ್ತಿರುವಂಥ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಫೋಟೋ ಇಟ್ಟು ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡೋದು ಅಂತ ಕೇಳಿದ್ದೀರಾ? ಹಬ್ಬದ ದಿನ ಈಗಾಗಲೇ ತಿಳಿಸಿರುವಂಥ ಮುಹೂರ್ತದಲ್ಲಿ, ಶುಭ ಸಮಯದಲ್ಲೇ ಪೂಜೆ ಮಾಡಿ. ಸಿಂಪಲ್ಲಾಗಿ ಈ ದಿನ ಲಕ್ಷ್ಮೀ ಫೋಟೋನ ಚೆನ್ನಾಗಿ ಒರೆಸಿ, ಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ, ಒಂದು ಪೀಠದ ಮೇಲೆ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರನ ಹಾಕಿ ಅಥವಾ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಆ ಮಣೆ ಮೇಲೆ ಲಕ್ಷ್ಮೀ ಫೋಟೋನ ಇಡಬೇಕು. ಅಥವಾ ನೀವು ಈಗ ಗೋಡೆಗೆ ಏನಾದರೂ ತಗಲಾಕಿದ್ದೀರಾ ಫೋಟೋ ದೇವ್ರ ಮನೆಯಲ್ಲಿ ಅಂದರೆ, ಫೋಟೋ ಎಲ್ಲಿದೆಯೋ ಅದೇ ಜಾಗದಲ್ಲೇ ಇರಲಿ, ಫೋಟೋನ ಚೆನ್ನಾಗಿ ಒರೆಸಿ ಶ್ರೀಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಕೂಡ ಹಚ್ಚಿ, ಗೆಜ್ಜೆ ವಸ್ತ್ರ 2 ಎಳೆ ಗೆಜ್ಜೆ ವಸ್ತ್ರನ ಹಾಕಬೇಕು. ಆನಂತರ ಹೂಗಳು, ಈಗ ನೀವು ಯಾವ್ಯಾವ ಹೂಗಳನ್ನ ತೊಗೊಂಡು ಬಂದಿದ್ದೀರಾ, ಸುಗಂಧ ಭರಿತವಾದಂಥ ಹೂಗಳು, ಮಲ್ಲಿಗೆ ಹೂವು, ಸಂಪಿಗೆ ಹೂವು, ತಾವರೆ ಹೂವು, ಮರುಗ, ದವನ ಮತ್ತು ಬಿಲ್ವ ಪತ್ರೆ, ತುಳಸಿ, ಈ ರೀತಿ ಏನೆಲ್ಲ ಹೂಗಳು ನೀವು ತಗೊಂಡಿದ್ದೀರಾ ಯಥಾಶಕ್ತಿ, ಆ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ, ಆನಂತರ 2 ತುಪ್ಪದ ದೀಪ ಹಚ್ಚುವಂಥದ್ದು. ನೈವೇದ್ಯಕ್ಕೆ ಏನು ಮಾಡಿದ್ದೀರೋ ಅದನ್ನೆಲ್ಲ ಜೋಡಿಸಿ ಆ ಫೋಟೋ ಮುಂದೆ ಸಾಧ್ಯವಾದಷ್ಟು ಲಕ್ಷ್ಮೀ ಹೃದಯ ರಂಗೋಲಿ, ಅಷ್ಟದಳ ಪದ್ಮ ಅಥವಾ ಮಹಾಲಕ್ಷ್ಮಿ ಯಂತ್ರ ಅಥವಾ ಲಕ್ಷ್ಮಿಯ ಪಾದ, ಈ ರೀತಿ ರಂಗೋಲಿಯನ್ನು ಹಾಕಿ 2 ತುಪ್ಪದ ದೀಪನ ಹಚ್ಚಿ ಮತ್ತು ನೈವೇದ್ಯಗಳನ್ನೆಲ್ಲ ಜೋಡಿಸಿ, ಇನ್ನು ನೀವು ಯಥಾ ಪ್ರಕಾರ ಹೇಗೆ ದೇವರ ಮನೇನ ರೆಡಿ ಮಾಡ್ಕೋತಿರೋ, ಕಳಸ ಇಡೋವಂಥ ಪದ್ಧತಿ ಇರೋರು ಪ್ರತಿದಿನದ ಕಳಸನ ಇಡಬಹುದು. ಕಳಸ ನಾವು ಇಡಲ್ಲ ಅಂತ ಅನ್ನೋರು ಪ್ರತಿದಿನ ನೀವು ಯಾವ ರೀತಿ ಪೂಜಾ ರೂಮ್ ಎಲ್ಲ ಜೋಡಿಸಿರ್ತೀರೋ ಅದೇ ರೀತಿಯೇ ಎಲ್ಲನೂ ಕೂಡ ಜೋಡಿಸ್ಕೊಳ್ಳಿ. ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಮತ್ತು ಹಬ್ಬದ ದಿನ ಒಂದು ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡಿ ಪೂಜೆ ಮಾಡಬಹುದು. ಈ ರೀತಿ ಸಿಂಪಲ್ಲಾಗಿ ನೀವು ಜೋಡಿಸ್ಕೊಳ್ಳಿ. ಅಂದರೆ ಶುಕ್ರವಾರದ ಪೂಜೆ ನೀವು ಹೇಗೆ ಮಾಡ್ತೀರೋ ಆ ರೀತಿ. ಇನ್ನು ಮಡ್ಲಕ್ಕಿ ಎಲ್ಲ ಇಡಬೇಕು ಅಂತ ಅನಿಸಿದ್ರೆ ಇಡ್ಬೋದು, ಇಲ್ಲ ಅಂದರೆ ಸಿಂಪಲ್ಲಾಗಿ ಪೂಜೆ ಮಾಡ್ಬೋದು. ಈಗಾಗಲೇ ಹೇಳಿರುವಂಥ ಸಮಯದಲ್ಲಿ ಈ ರೀತಿ ನೀವು ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಹೊರಗಡೆ ತುಳಸಿ ದೀಪ ಹಚ್ಚಬೇಕು. ಹೊಸ್ಲತ್ರ ಕೂಡ ಅಷ್ಟೇ ಚೆನ್ನಾಗಿ ಒರೆಸಿ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ, ರಂಗೋಲಿ ಹಾಕಿ, ದೀಪಗಳನ್ನು ಹಚ್ಚಿ, ಹೂಗಳಿಂದ ಅಲಂಕಾರ ಮಾಡಿ, ಬಾಗಿಲಿಗೂ ಕೂಡ ಅಷ್ಟೇ ಗೆಜ್ಜೆ ವಸ್ತ್ರ ಹಾಕಬೇಕು. 2 ಎಳೆ ಗೆಜ್ಜೆ ವಸ್ತ್ರ ಬಾಗಿಲ ಹತ್ರ ಹಾಕಬೇಕು. ಅಂದರೆ ಡೋರ್ ಮೇಲೆ ಹಾಕಬೇಕು ಅಂತಲ್ಲ, ವಾಸ್ಕಲ್ ಮೇಲೆ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಮೇಲ್ಭಾಗದಲ್ಲಿ 2 ಎಳೆ ಗೆಜ್ಜೆ ವಸ್ತ್ರ, ಮಾವಿನ ತೋರಣ ಕಟ್ಟೋದು, ಈ ರೀತಿ ಚೆನ್ನಾಗಿ ಅಲಂಕಾರ ಮಾಡಿ. ಹಬ್ಬ ಅಲ್ವಾ, ನಾವು ಲಕ್ಷ್ಮೀ ಕೂರಿಸಲ್ಲ ಅಂಥೇಳಿ ಹೇಗಂದರೆ ಹಾಗಿರಬಾರ್ದು. ಬಾಗಿಲ ಮುಖಾಂತರನೇ ಒಂದು ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರೋದು. ಹಾಗಾಗಿ ಬಾಗಿಲ ಅಲಂಕಾರ ಕೂಡ ತುಂಬಾ ಮುಖ್ಯ. ಈ ರೀತಿ ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಹಬ್ಬದ ದಿನ ನೀವು ರೆಡಿ ಮಾಡ್ಕೋಬೋದು. ಆಮೇಲೆ ಒಳಗಡೆ ನೀವು ಕೂತ್ಕೊಂಡು ಪೂಜೆ ಮಾಡ್ಬೋದು. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಮೊದಲು ಗಣೇಶನ ಪೂಜೆ ಮಾಡಿ, ಆನಂತರ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡ್ತಾ ಯಥಾಶಕ್ತಿ ಸಿಂಪಲ್ಲಾಗಿ ರೀತಿ ಹಬ್ಬ ಮಾಡ್ತಾ ಇದ್ದೀನಿ, ನಮಗೆ ಆಶೀರ್ವಾದ ಮಾಡಮ್ಮ ಅಂತ ಕೇಳಿಕೊಂಡು, ಆನಂತರ ಲಕ್ಷ್ಮೀ ಅಷ್ಟೋತ್ತರ, ನಾರಾಯಣ ಅಷ್ಟೋತ್ತರನ ಮಾಡಿಕೊಂಡು ನೀವು ಬೆಟ್ಟದ ನಲ್ಲಿಕಾಯಿ ದೀಪ ಹಚ್ಬೋದು ಅಥವಾ ತುಪ್ಪದ ದೀಪನ ಹಚ್ಚಿ ಆರತಿ ಮಾಡ್ಬೋದು, ನೈವೇದ್ಯನ ಅರ್ಪಿಸುವಂಥದ್ದು. ಆಮೇಲೆ ಕನಕದಾರ ಸ್ತೋತ್ರ, ಇದಿಷ್ಟೂ ಹೇಳ್ಕೊಂಡ್ರೆ ಸಾಕು. ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ, ಮತ್ತು ನೀವು
ವ್ರತದ ದಾರ ಕೈ ಕಟ್ಕೋಬೇಕು ಅಂತೇನಿಲ್ಲ. ಈ ರೀತಿ ಫೋಟೋನ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿ ಮನೆಯವರೆಲ್ಲರೂ ಕೂಡ ಜೊತೆಲಿ ಸೇರಿ ಫೋಟೋಗೆ ಆರತಿ ಮಾಡಿದ್ರು ಕೂಡ ನಡೆಯುತ್ತೆ. ಯಾಕಂದರೆ ಹಿಂದಿನ ಕಾಲದಿಂದನೂ ಈ ರೀತಿಯೇ ಸಿಂಪಲ್ಲಾಗಿ ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಬಂದಿರೋದು. ಆಮೇಲೆ ಈಗ ಎಲ್ಲರೂ ಕೂಡ ಒಬ್ಬರಿಗೂ ನೋಡಿ ಒಬ್ಬರು ತಿಳ್ಕೊಂಡು ಸ್ವಲ್ಪ ಗ್ರ್ಯಾಂಡಾಗಿ ಆಡಂಬರವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ನಾವು ಹೇಗೇ ಮಾಡಿದ್ರೂ ನಮ್ಮ ಮನಸ್ಸಲ್ಲಿ ಪ್ರೀತಿ ಭಕ್ತಿ ಇದ್ದರೆ ಮಾತ್ರನೇ ಆ ತಾಯಿ ಆಶೀರ್ವಾದ ಮಾಡೋದು. ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂತ ನೋಡಿ ಆಶೀರ್ವಾದ ಮಾಡೋದಿಲ್ಲ. ಇದನ್ನು ಮಾತ್ರ ಯಾವತ್ತೂ ಮರಿಬೇಡಿ. ಇಷ್ಟು ಸಿಂಪಲ್ಲಾಗಿ ನೀವು ಪೂಜೆ ಮಾಡ್ಕೋಬೋದು. ಏನಂದರೆ ಹಬ್ಬದ ದಿನ ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ಕುಂಕುಮ ಕರಿಯೋದಕ್ಕೆ ಬಂದೇ ಬರ್ತಾರೆ. ಅಂಥವ್ರಿಗೆ ಒಂದು ಇಬ್ಬರಿಗಾದರೂ ನೀವು ಫಲತಾಂಬೂಲನ ಕೊಡಲೇಬೇಕು. ಹಾಗಾಗಿ ಒಂದು 2 ಡಜನ್ ಬಳೆ ತಂದಿಟ್ಕೊಳ್ಳಿ. ಒಂದು ಇಬ್ಬರಿಗಾದ್ರೂ ತಾಂಬೂಲನ ನೀವು ಕೊಡಬೇಕು. 2 ವೀಳ್ಯದೆಲೆ, ಅಡಿಕೆ, 2 ಬಾಳೆಹಣ್ಣು, ಅದ್ರ ಜೊತೆಗೆ ಒಂದು 4 ಬಳೆನ ಇಟ್ಟು ಮತ್ತು ₹1 ಅಥವಾ ₹5 ದಕ್ಷಿಣೆ ಇಟ್ಟು ಅವ್ರಿಗೆ ಕೊಡಿ. ತುಂಬ ಒಳ್ಳೆಯದು. ಅಥವಾ ಒಂದು ತೆಂಗಿನಕಾಯಿಯನ್ನು ಕೂಡ ಇಟ್ಟು ಕೊಡ್ಬೋದು. ಮತ್ತು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡಿ ಮತ್ತು ಕನಕದಾರ ಸ್ತೋತ್ರನ ಓದಬೇಕು. ಪೂಜಾ ವಿಧಾನ ಎಲ್ಲ ಹಾಗೆ ಇರುತ್ತೆ. ನೀವು ಏನು ಪ್ರಿಪ್ರೇಷನ್ ಮಾಡ್ಕೊಳ್ತೀರಾ, ರೆಡಿ ಮಾಡ್ಕೊಳ್ತೀರಾ, ಅದು ಮಾತ್ರ ಸಿಂಪಲ್ಲಾಗಿರುತ್ತೆ. ಕಳಸ ಇಡಲ್ಲ, ಅದ್ರ ಬದಲಾಗಿ ಫೋಟೋ ಇಟ್ಟು ಪೂಜೆ ಮಾಡಿರ್ತೀರ, ಇಷ್ಟೇ. ಮತ್ತು ಸಂಜೆಗೆ ಒಂದು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಫೋಟೋನ ಕದಲಿಸ್ಬೇಕು. ಶನಿವಾರ ಹಿಂದಿನ ದಿನ ಹಾಕಿರುವಂಥ ಹೂನೆಲ್ಲ ತೆಗೆದು ಮತ್ತು ಬೇರೆ ಹೂವನ್ನು ಹಾಕಿ ಶ್ರಾವಣ ಶನಿವಾರದ ಪೂಜೆನ ಮಾಡ್ಕೋಬಹುದು. ಈ ರೀತಿ ಫೋಟೋ ಇಟ್ಟು ಸಿಂಪಲ್ಲಾಗಿ ನೀವು ಹಬ್ಬ ಮಾಡಬಹುದು. ಹಾಗೆ ಕೆಲವರೆಲ್ಲ ಹೇಳ್ತಾ ಇದ್ದೀರಾ, ಹಬ್ಬ ಹತ್ರ ಬರ್ತಾ ಇದ್ದಾಗೆ ಯಾಕೋ ಗೊತ್ತಿಲ್ಲ ಹಣದ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾವು ಹಬ್ಬ ಮಾಡಬೇಕಾ ಬೇಡವಾ, ನಾವು ಪೂಜೆ ಮಾಡೋದು ದೇವರಿಗೆ ಇಷ್ಟ ಇಲ್ಲ ಅನಿಸುತ್ತೆ, ನಮಗೆ ಈ ಪೂಜೆ ಬರಲ್ಲ ಅನಿಸುತ್ತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕಮೆಂಟಲ್ಲಿ ಕೇಳ್ತಾನೆ ಇದ್ದೀರಾ. ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ, ಇದೆಲ್ಲ ಕೂಡ ಆ ದೇವರ ಪರೀಕ್ಷೆ ಅಂತಲೇ ತಿಳ್ಕೊಳ್ಳಿ. ಎಷ್ಟೋ ಮನೆಗಳಲ್ಲಿ ಹುಂಡೀಲಿ ದುಡ್ಡು ಸೇರಿಸಿಟ್ಟಿರ್ತಾರೆ, ಆದರೆ ಆ ದುಡ್ಡೇ ಯಾರೋ ಕದ್ದುಬಿಟ್ಟಿರ್ತಾರೆ. ಅಂದರೆ ಹೊರಗಿನವ್ರು ಬರಲ್ಲ, ಮನೆಯವರೇ ಕದ್ದಿರ್ತಾರೆ. ಯಾಕಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ಇಂಥ ಮಾತೆಲ್ಲ ನಾನು ಕೇಳಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದಷ್ಟು ವಸ್ತುಗಳು ಕಳ್ತನ ಆಗುವಂಥದ್ದು, ಮತ್ತು ಪೂಜೆಗೆ ಅಂತ ನಾವು ದುಡ್ಡು ಸೇರಿಸಿಟ್ಟಿರ್ತೀವಿ, ಆದರೆ ಅದು ಇನ್ನೇನಕ್ಕೂ ಖರ್ಚಾಗೋಗಿರುತ್ತೆ. ಹಬ್ಬ ಹತ್ರ ಬರ್ತಾ ಇದ್ದಾಗೆ ಹಬ್ಬದ ಖರ್ಚಿಗೆ ದುಡ್ಡಿಲ್ದಂಗೆ ಆಗುತ್ತೆ. ಇದೆಲ್ಲ ಕೂಡ ಆ ತಾಯಿಯ ಪರೀಕ್ಷೆ ಅಂತಲೇ ನಾವು ತಿಳ್ಕೊಬೇಕು. ಯಾಕೆ ಅಂದರೆ ಇಂಥ ಸಂದರ್ಭದಲ್ಲೂ ಹೇಗೆ ನೀವು ಎಲ್ಲ ಮಾಡ್ತೀರಾ, ಅಂದರೆ ಇದನ್ನು ಹೇಗೆ, ಈ ಪರಿಸ್ಥಿತಿನ ಹೇಗೆ ನಿಭಾಯಿಸ್ತೀರಾ. ಯಾಕೆ ಅಂದರೆ ಎಲ್ಲರಿಗೂ ಎಲ್ಲನೂ ಸುಲಭವಾಗಿ ಸಿಗ್ತಾ ಇದ್ದರೆ ಅದ್ರ ಬೆಲೆ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಆ ಕಾರಣಕ್ಕೆ ಈ ಎಲ್ಲ ಪರೀಕ್ಷೆಗಳು ನಮಗೆ ಆಗ್ತಾ ಇರುತ್ತೆ ಅಂತಲೇ ತಿಳ್ಕೊಬೇಕು. ಹಾಗೆಯೇ ನಾನು ಅದಕ್ಕೋಸ್ಕರನೇ ಹೇಳೋದು, ನಾವು ಸೇವಿಂಗ್ಸ್ ಮಾಡಬೇಕು ಅಂತ. ಆದರೆ ಸಮಯ ಸಂದರ್ಭ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಡಿ. ಈಗ ಹಬ್ಬ ಹತ್ರ ಬರ್ತಾ ಇದ್ದಾಗೆ ಯಾರಿಗೋ ಹುಷಾರಿರಲ್ಲ ಮನೆಯವ್ರಿಗೆ, ಮೆಡಿಕಲ್ ಎಮರ್ಜೆನ್ಸಿ ಆಗುತ್ತೆ, ಆ ದುಡ್ಡು ಅದಕ್ಕೆ ಖರ್ಚಾಗುತ್ತೆ. ಓದೋ ಮಕ್ಕಳಿದ್ರೆ ಒಂದು ಎಕ್ಸಾಮ್ ಫೀಸ್ ಕಟ್ಟಬೇಕು, ಇನ್ನೇನೋ ಈ ರೀತಿಯಲ್ಲಿ ನಾವು ಇಟ್ಟಂಥ ದುಡ್ಡು ಖರ್ಚಾಗೋಗುತ್ತೆ. ಹಬ್ಬ ಹತ್ರ ಬರ್ತಾ ಇದ್ದಾಗೆ ಹೇಗಪ್ಪ ನಾವು ಹಬ್ಬ ಮಾಡೋದು, ಹೇಗಪ್ಪ ನಾವು ಖರ್ಚಿಗೆ ದುಡ್ಡು ಹೊಂದಿಸೋದು, ಇಂಥ ಸಮಸ್ಯೆ ಆಗುತ್ತೆ. ಆದರೆ ಒಂದು ಹೇಳ್ತೀನಿ ಕೇಳಿ, ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿ. ನಾವು ಬೇರೆಯವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಮಾಡಬಾರ್ದು, ನಮ್ಮ ಆತ್ಮತೃಪ್ತಿಗೋಸ್ಕರ ನಾವು ಮಾಡಬೇಕು. ನಿಮಗೆ ಒಂದು 4 ಮೊಳ ಹೂ ತೊಗೊಳಕ್ಕಾಗಲಿಲ್ಲ ಅಂದರೆ ಒಂದು 1/4 kg, ಅರ್ಧ kg ಬಿಡಿ ಹೂ ತೊಗೊಳ್ಳಿ. ಕೆಲವರೆಲ್ಲ ಹೇಳ್ತಾರೆ, ಲಕ್ಷ್ಮಿಗೆ ಒಂದು 5 ಥರದ ಹೂ ಹಾಕಬೇಕು, 5 ಥರದ ಹಣ್ಣಿಡಬೇಕು, ಒಂದು 5-6 ಥರದ ನೈವೇದ್ಯ ಮಾಡಿಡಬೇಕು. ಮಾಡೋಣ. ದೇವಿ ಯಾರ ಕೈಲಿ ಯಾವ ರೀತಿ ಸೇವೆನ ತಗೋಬೇಕು, ಮಾಡಿಸ್ಕೋಬೇಕು ಅನ್ನೋದು ಆ ದೇವಿ ಇಚ್ಛೆ ಆಗಿರುತ್ತೆ. ಹಾಗಾಗಿ ಅವರೇ ನಮಗೆ ಶಕ್ತಿ ಕೊಡ್ತಾರೆ ಅಲ್ವಾ. ಈಗ ನಮ್ಮ ಕೈಲಿ ಸಿಂಪಲಾಗಿ ಪೂಜೆ ಮಾಡಿಸ್ಕೋಬೇಕು, ಇವ್ರ ಕೈಲಿ ಹೆಚ್ಚಿಗೆ ಖರ್ಚು ಮಾಡಿಸ್ಬಾರ್ದು ಅನ್ನೋದು ದೇವಿಯ ಉದ್ದೇಶ ಆಗಿರುವಾಗ ನಾವು ಯಾಕೆ ಖರ್ಚು ಮಾಡಬೇಕು, ನಾವ್ಯಾಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡಬೇಕು. ಯೋಚನೆ ಮಾಡಿ ಅಲ್ವಾ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ, ಹಬ್ಬದ ಖರ್ಚಿಗೆ ದುಡ್ಡು ಬೇಕು ಅಂಥೇಳಿ ಮನೇಲಿ ಗಂಡನ ಜೊತೆ ಜಗಳ ಮಾಡೋದು, ಅಕ್ಕಪಕ್ಕದವ್ರ ಹತ್ರ ಸಾಲ ತೊಗೊಳ್ಳೋದು, ಈ 2 ತಪ್ಪನ್ನು ಮಾತ್ರ ದಯವಿಟ್ಟು ಮಾಡಬೇಡಿ. ನಿಮ್ಮ ಕೈಲಿ ಎಷ್ಟಿದೆಯೋ ಅಷ್ಟರಲ್ಲೇ ಖರ್ಚು ಮಾಡಿ. ನಾನು ಆಗಲೇ ಹೇಳಿದಾಗೆ ಒಂದು ಸ್ವಲ್ಪ ಬಿಡಿ ಹೂ ತೊಗೊಳ್ಳಿ, ಅದನ್ನೇ ಎಲ್ಲ ದೇವರುಗಳಿಗೂ ಒಂದೊಂದು ಹೂನ ಮುಡಿಸಿ, 2 ದೀಪ ಹಚ್ಚಿ, ಎಲೆ ಅಡಿಕೆ, ಬಾಳೆಹಣ್ಣು, ಒಂದು ತೆಂಗಿನಕಾಯಿನ ಒಡೆದು ಆ ದಿನ ಸಿಂಪಲಾಗಿ ಒಂದು ಸಜ್ಜಿಗೆನೋ ಸಿಹಿ ಅವಲಕ್ಕಿನೋ ಮಾಡಿ ನೈವೇದ್ಯಕ್ಕಿಡಿ, ಅಥವಾ ಒಂದು ಗೋಧಿ ಪಾಯಸ ಮಾಡಿಟ್ಟರೂ ಕೂಡ ಸಾಕು, ತುಂಬ ಒಳ್ಳೆಯದು. ಈ ರೀತಿ ಮಾಡಿ ಪೂಜೆ ಮಾಡಿ ಮನೆಗೆ ಬರುವಂಥ ಒಂದಿಬ್ಬರು ಹೆಣ್ಮಕ್ಳಿಗೆ ಎಲೆ ಅಡಿಕೆ ಬಾಳೆಹಣ್ಣು ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಇಷ್ಟು ಮಾಡಿದ್ರೂ ಕೂಡ ಹಬ್ಬ ಮಾಡಿದಾಗೆ ಲೆಕ್ಕ ಬರುತ್ತೆ. ಯೋಚನೆ ಮಾಡಬೇಡಿ. ಒಂದು ತಿಳ್ಕೊಳ್ಳಿ, ₹500 ಇದ್ದರೂ ಅದಕ್ಕೆ ತಕ್ಕ ಹಾಗೆ ಖರ್ಚು ಮಾಡಿ ಹಬ್ಬ ಮಾಡ್ಬೋದು, ₹5,000 ಇದ್ದರೂ ಅದಕ್ಕೆ ತಕ್ಕ ಹಾಗೆ ಖರ್ಚು ಮಾಡಿ ಹಬ್ಬ ಮಾಡ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿ. ಖಂಡಿತವಾಗ್ಲೂ ಆ ತಾಯಿ ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಮುಂದೆ ಬರೋ ಅಂಥ ಬೇರೆ ಬೇರೆ ಸಮಸ್ಯೆಗಳನ್ನು ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಆ ತಾಯಿ ನಮಗೆ ಇಂಥ ಪರೀಕ್ಷೆಗಳನ್ನು ಕೊಡೋದು. ಹಾಗಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಿದೆಯೋ
ಅಷ್ಟರಲ್ಲೇ ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಏನೇನು ತೊಗೋಬೇಕು ಆದಷ್ಟು, ತುಂಬ ಮುಖ್ಯವಾಗಿ ಏನೇನು ಬೇಕೋ ಅದಷ್ಟನ್ನು ಮಾತ್ರ ತೊಗೊಂಡು ಹಬ್ಬ ಮಾಡಿ. ಸೀರೆ ತೊಗೊಳಕ್ಕಾಗಲಿಲ್ಲ, ಬ್ಲೌಸ್ ಪೀಸ್ ಕೂಡ ಇಡೋಕ್ಕಾಗ್ತಾಯಿಲ್ಲ, ಮಡ್ಲಕ್ಕಿನೂ ಇಡೋಕ್ಕಾಗ್ತಾಯಿಲ್ಲ, ಹಣ್ಣುಗಳು ತಂದಿಡೋಕ್ಕಾಗ್ತಾಯಿಲ್ಲ, ಇದೆಲ್ಲ ಏನೂ ಅನ್ಕೋಬೇಡಿ. ಯಾಕಂದರೆ ಏನು ಇಟ್ಟಿರ್ತೀವೋ ಅದನ್ನೆಲ್ಲನೂ ಅನುಭವಿಸೋದು, ಉಪಯೋಗಿಸೋದು ನಾವೇ. ದೇವರು ಏನಾದರೂ ತೊಗೊಂಡು ಹೋಗ್ತಾರಾ? ನಮ್ಮ ಮನೆಗೆ ಬಂದು ಇದನ್ನೆಲ್ಲ ಇಟ್ಟಿದ್ದಾರೆ, ಲಕ್ಷ್ಮೀ ದೇವಿಗೆ ಇಷ್ಟ ಅಂತ ಹೇಳಿ ಬಗೆ ಬಗೆ ನೈವೇದ್ಯ ಮಾಡಿರ್ತೀವಿ, ಒಂದಷ್ಟು ಹೂಗಳನ್ನ ತಂದು ಹಾಕಿ ಪೂಜೆ ಮಾಡ್ತೀವಿ, ಎಷ್ಟು ಬೆಲೆ ಕೊಟ್ಟು ಸೀರೆ ತೊಗೊಂಡು ಬಂದಿಡ್ತೀವಿ. ದೇವರು ಅದರಲ್ಲಿ ಯಾವುದನ್ನು ಕೂಡ ಎತ್ಕೊಂಡು ಹೋಗೋದಿಲ್ಲ. ಅದನ್ನೆಲ್ಲ ನೋಡಿ ಖುಷಿಪಟ್ಟು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಅದನ್ನೆಲ್ಲ ತೊಗೊಳ್ಳುವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಒಂದೇ ಮನಸ್ಸಿಂದ ಖುಷಿಯಿಂದ ನಾವು ಅದನ್ನೆಲ್ಲ ತೊಗೊಂಡು ಬರಬೇಕು. ಆ ನಮ್ಮ ಮನಸ್ಥಿತಿಯನ್ನು ನೋಡಿ ತಾಯಿ ನಮಗೆ ಆಶೀರ್ವಾದ ಮಾಡೋದು, ವರವನ್ನು ಕೊಡುವಂಥದ್ದು. ಹಾಗೆ ದೇವ್ರ ಮುಂದೆ ಇಡೋದಕ್ಕೆ ದುಡ್ಡಿಲ್ಲ, ಯಾರಾದರೂ ಮನೆಗೆ ಬಂದು ನೋಡಿದ್ರೆ ಏನು ಅಂದ್ಕೊಳ್ತಾರೆ? ಕೆಲವ್ರ ಮನೇಲಿ ಇಷ್ಟು ಚೆನ್ನಾಗಿ ನವಿಲು ಗರಿ ಥರ ದುಡ್ಡನ್ನು, ಗರಿ ನೋಟನ್ನು ಜೋಡಿಸಿಟ್ಟಿರ್ತಾರೆ. ನಮ್ಮ ಹತ್ರ ಅಷ್ಟು ದುಡ್ಡು ಇಡೋಕ್ಕೆ ದುಡ್ಡಿಲ್ವಲ್ಲ, ಈ ಥರ ಎಲ್ಲ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಹೇಳೋದು, ನಾವು ಏನೇ ದುಡ್ಡಿಟ್ಟರು ಯಾರಿಗೂ ಕಾಣದಾಗಿಡಬೇಕು ಅಂತ. ನಾವು ಎಷ್ಟಿಟ್ಟಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. 50 ರೂಪಾಯಿ ಇದ್ದರೆ 50 ರೂಪಾಯಿನೇ ಇಡಿ, 100 ರೂಪಾಯಿ ಇದ್ದರೆ 100 ರೂಪಾಯಿನೇ ಇಡಿ, 5,000 10,000 ಇದ್ದರೆ ಅದನ್ನೇ ಇಡಿ. ತುಂಬಾ ಒಳ್ಳೆಯದು. ನಾವು ಎಷ್ಟಿಟ್ಟರೂ ಕೂಡ ಆ ತಾಯಿ ಅದೆಲ್ಲ ಹೆಚ್ಚಲಿ ಅಂತಲೇ ಆಶೀರ್ವಾದ ಮಾಡೋದು. 33 ಕಾಯಿನ್ ಮಾತ್ರ ಒಂದು ಬಟ್ಲಲ್ಲಿ ಹಾಕಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಕೆಂಪು ಹೂವನ್ನು ಇಟ್ಟು ಆ ತಾಯಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಹೇಳೋದು ಒಂದೇ, ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ, ಒಳ್ಳೆ ಮನಸ್ಸಿನಿಂದ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ.